ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಜಿಲ್ಲಾದ್ಯಂತ ರಾಮ ಭಕ್ತರ ಸಂಭ್ರಮ. ಪ್ರಸಾದ ವಿತರಣೆ ಮಾಡಿದ ಶಾಸಕ ಎಚ್.ಪಿ. ಸ್ವರೂಪ್. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ. ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ, ಅನ್ನ ಸಂತರ್ಪಣೆ. ಸಕಲೇಶ್ಪುರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ. ಅನಿವಾಸಿ ಭಾರತೀಯರ ಕಳಕಳಿಗೆ ಶ್ಲಾಘನೆ. ಹಾಸನದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಲ್ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನ ವಿಗ್ರಹವನ್ನಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ರವರು ಆಗಮಿಸಿ ಪ್ರಸಾದವನ್ನ ವಿತರಣೆ ಮಾಡಿದ್ರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗುತ್ತದೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರಾಮ ಮಂದಿರವು ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಗೊಳ್ಳುತ್ತಿದೆ ಅಂತ ತಿಳಿಸಿದರು. ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಗಣಪತಿ ಪೆಂಡಲ್ನ ಎಲ್ಲ ಅಧ್ಯಕ್ಷರಾದ ನಾಗರಾಜ್ ಅವರು, ಹಿರಿಯರು ಮತ್ತು ಕಾರ್ಯದರ್ಶಿಗಳಂತ ಯಡಿಯೂರಪ್ಪ ಅವರು, ಆತ್ಮೀಯರಂತ ಕಮಲಣ್ಣವರು, ಎಲ್ಲ ನಿರ್ದೇಶಕರು, ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಹಾಸನಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ಹಾಸನ ಕ್ಷೇತ್ರದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ಜಿಲ್ಲೆಯಲ್ಲಿ ಇರ್ಬೋದು, ವಿಶೇಷವಾಗಿ ರಾಮ ಮಂದಿರನ ಪ್ರತಿಷ್ಠಾಪನೆ ದಿನದಂದು ಇವತ್ತು ಅನ್ನ ಸಂತರ್ಪಣೆ ಇರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹಾಸನಲ್ಲೂ ಕೂಡ ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಎಲ್ಲ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಎಚ್. ನಾಗರಾಜ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸೋಮವಾರದಂದು ಭಾರತಖಂಡದಲ್ಲಿ ಬಹುದಿನಗಳ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿದ್ದು, ಶ್ರೀರಾಮನ ಪ್ರತಿಷ್ಠಾಪನೆಗಾಗಿ ಇಡೀ ಭಾರತ ದೇಶ ಸಂತೋಷ ಪಡುವ ಶುಭ ದಿನವಾಗಿದೆ. ಕಳೆದ 500 ವರ್ಷಗಳಿಂದ ಶ್ರೀರಾಮನ ಅಯೋಧ್ಯೆ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದು, ಪ್ರಸ್ತುತದಲ್ಲಿ ಸಂಕಲ್ಪ ಕೂಡಿ ಬಂದಿದ್ದು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದಕ್ಕಿಂತ 3ರಷ್ಟು ಭಾರತದ ದೇಶದ ಜನರಿಗೆ ಶ್ರೀರಾಮನ ಅಯೋಧ್ಯೆ ನಿರ್ಮಾಣವಾಗಿರುವುದು ಹರ್ಷ ತಂದಿದೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ಜೈ ಶ್ರೀರಾಮ್. ಇವತ್ತು ಭಾರತ ದೇಶದಲ್ಲಿ, ಭರತಖಂಡದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ಭರತಖಂಡ ಭಾರತ ದೇಶ ಖುಷಿ ಪಡುವಂಥ, ಸಂತಸ ಪಡುವಂತಹ ಇವತ್ತು ಶುಭ ದಿನ. ಏನು 500 ವರ್ಷಗಳಿಂದ ಈ ಒಂದು ಅಯೋಧ್ಯೆಯ ರಾಮ ದೇವರನ್ನು, ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಇವತ್ತು ಕೂಡಿ ಬಂದಿದೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಏನು 1947ರಲ್ಲಿ ಸ್ವತಂತ್ರ ಸಿಕ್ಕಿತ್ತೋ ಅದರಷ್ಟೇ ಅದಕ್ಕಿಂತ 3 ಪಟ್ಟು ಜಾಸ್ತಿ ನಮ್ಮೆಲ್ಲ ಭಾರತ ದೇಶದ ಪ್ರಜೆಗಳಿಗೆ ಸಂತೋಷ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಹಳಷ್ಟು ಇಡೀ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಇವತ್ತು ಇಡೀ ದೇಶದಲ್ಲಿ ಒಂದು ಸಂಭ್ರಮದ ವಾತಾವರಣ, ಜಾತಿ ಭೇದ. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿಯು ಅನಂತ್ ನಾರಾಯಣ್, ಎಂಕೆ ಕಮಲ್ ಕುಮಾರ್, ನಾಗೇಂದ್ರ, ಶೇಖರ್, ಮುರುಗೇಂದ್ರ, ನೀಲಾಕುಮಾರ್, ಕಿರಣ್, ದೀಪಕ್, ಗಿರೀಶ್, ಚನ್ವೀರಪ್ಪ, ನೇತ್ರಾವತಿ ಗಿರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಹಾಸನದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಸ್ವಾಮೀಜಿ ಪ್ರತಿಮೆಗೆ ಪೂಜೆ ಸಲ್ಲಿಸಲಾಯಿತು. ಜೀವರಕ್ಷಾ ಇವರಿಂದ ರಕ್ತದಾನ ಶಿಬಿರ ಹಾಗೂ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರಿಂದ ಉಚಿತ ಆರೋಗ್ಯ ತಪಾಸಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಜವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಅವರು ನೆರವೇರಿಸಿದರು. ಅನಂತರ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಅಯೋಧ್ಯೆ ನಿರ್ಮಾಣವಾಗಿದೆ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು, ದೇಶ ಸುಭಿಕ್ಷವಾಗಲಿ, ಇಡೀ ಜಗತ್ತೇ ರಾಮರಾಜ್ಯವಾಗಬೇಕು ಎಂಬುದು ಒಂದು ಕಲ್ಪನೆ ಇದೆ. ರಾಮರಾಜ್ಯ ಎಂದರೆ ಸುಖ ಸಮೃದ್ಧಿಯಾಗಿ ಪ್ರಜೆಗಳು ಅಂದು ಬಾಳ್ತಿದ್ರು. ಅದೇ ರೀತಿ ಈ ಕಾಲವೂ ಕೂಡ ಆಗಬೇಕು ಅಂತ ತಿಳಿಸಿದರು. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಇಡೀ ಜಗತ್ತಿಗೆ ಸಂತೋಷ ಕೂಡ ಶ್ರೀರಾಮನ ಶಕ್ತಿ ಶ್ರೀರಾಮಚಂದ್ರನ ಪುನಃ ಪ್ರತಿಷ್ಠಾಪನೆಯಾಗಿದೆ. ಜಗತ್ತು ಸುಭಿಕ್ಷವಾಗಲಿ, ಹಾಗೇನೆ ಇಡೀ ಜಗತ್ತೇ ರಾಮರಾಜ್ಯ ಆಗಬೇಕು ಅನ್ನೋ ನಮ್ಮ ಕಲ್ಪನೆ. ಯಾಕೆಂದ್ರೆ ರಾಮರಾಜ್ಯ ಹೇಗಿತ್ತು ಅಂದ್ರೆ ಸುಖ ಸಮೃದ್ಧಿಯಾಗಿ ಎಲ್ಲರೂ ಪ್ರಜೆಗಳು ಬಾಳ್ತಾ ಇದ್ರು. ಹಾಗೇನೆ ಇವತ್ತು ಕೂಡ
ಇಡೀ ಪ್ರಪಂಚವೇ ರಾಮರಾಜ್ಯ ಆಗಬೇಕು. ಹಾಗೇನೆ ಇವತ್ತಿನ ದಿವಸ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿ ನಮ್ಮ ಯುವಕರೆಲ್ಲ ಸೇರಿಕೊಂಡು ಎಲ್ಲರೂ ಕುಮಾರ್ ತಟ್ಟದವರೆಲ್ಲರೂ ಸೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, 100 ವರ್ಷಗಳ ಹೋರಾಟದ ಫಲವಾಗಿ ಭಾರತ ಸರ್ಕಾರವು ಒಳ್ಳೆಯ ಕೆಲಸವನ್ನ ನಾಡಿನ ಒಳಿತಿಗಾಗಿ ಮಾಡುತ್ತಿದೆ. ರಾಮ ಎಂದರೆ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ, ಮುಸಲ್ಮಾನರು, ಕ್ರೈಸ್ತರು ಹಾಗೂ ಇನ್ನಿತರರು ಸೇರಿದಂತೆ ಎಲ್ಲ ಧರ್ಮೀಯರು ಸೇರಿ ಒಟ್ಟಾಗಿ ಜೀವಿಸುವಂತಹ ನಾಡು ಭಾರತ ನಾಡು. ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಇವತ್ತು ಏನು ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಿಜವಾಗಿಯೂ ಕೂಡ 100 ವರ್ಷಗಳ ಒಂದು ಹೋರಾಟದ ಫಲವಾಗಿ ಇವತ್ತು ಭಾರತ ಸರ್ಕಾರ ಅತ್ಯುತ್ತಮವಾದಂಥ ಒಳ್ಳೆಯ ಕೆಲಸವನ್ನು ಈ ನಾಡಿನ ಒಳಿತಿಗಾಗಿ ಮಾಡ್ತಾ ಇದೆ. ರಾಮ ಅಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ರಾಮರಾಜ್ಯದಲ್ಲಿ ಮುಸಲ್ಮಾನರು, ಕ್ರೈಸ್ತರು ಸೇರಿದಂತೆ ಇನ್ನಿತರೆ ಧರ್ಮಿಗಳು ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುವಂತಹ ನಾಡು ಭಾರತ ನಾಡು. ಈ ಒಂದು ಹಿಂದೂಸ್ಥಾನದಲ್ಲಿ ಬಾಲರಾಮನ ಇವತ್ತು ಪ್ರತಿಷ್ಠಾಪನೆ ಆಗುವುದರ ಮೂಲಕ ರಾಮನ ಶಕ್ತಿ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ದೊರಕಲಿ, ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂಗದ ಮೋಹನ್, ಮಲ್ಲಿಕಾರ್ಜುನ್, ಕಟ್ಟಾಯ ಶಿವಕುಮಾರ್, ಅವಿನಾಶ್, ವೆಂಕಟೇಶ್, ಕೀರ್ತಿ ಕೆರೆಹಳ್ಳಿ, ದಾನುಷ್, ಪ್ರವೀಣ್, ಮೋಹನ್ ಕುಮಾರ್, ಶೇಖರ್, ಮಲ್ಲಿಕಾರ್ಜುನ್, ವಿಜಯಕುಮಾರ್, ಮಹಾಂತೇಶ್, ಹೇಮಂತ್ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರದ ಎಸ್ಕೆಪಿ ವೆಲ್ಫೇರ್ ಟ್ರಸ್ಟ್ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ಅನಿವಾಸಿ ಭಾರತೀಯರ ಮಕ್ಕಳಿಗೆ 2022-23ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲಾಯಿತು. ಪಟ್ಟಣದ ಮಲ್ಲಿಕಾರ್ಜುನ ಬಡಾವಣೆಯಲ್ಲಿ ನಡೆದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಇಬ್ರಾಹಿಂ ಮುಸ್ಲಿಂ ರವರು 9 ವರ್ಷಗಳ ಹಿಂದೆ ಗಲ್ಫಾ ರಾಷ್ಟ್ರದಲ್ಲಿ ನೌಕರಿ 4 ಜನ ಸ್ನೇಹಿತರು ಸ್ಥಾಪನೆ ಮಾಡಿದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಇಂದು ಸುಮಾರು 200ಕ್ಕೂ ಹೆಚ್ಚು ಜನರ ಸದಸ್ಯರ ಒಳಗೊಂಡ ಸಂಘಟನೆಯಾಗಿ ಮಾರ್ಪಟ್ಟಿದೆ. ಗಲ್ಫ್ ರಾಷ್ಟ್ರದಲ್ಲಿ ನೌಕರಿ ಮಾಡುತ್ತಾ ತಾನು ಗಳಿಸಿದ ಸಂಪಾದನೆಯಲ್ಲಿ ಒಂದು ಭಾಗವನ್ನು ತನ್ನ ಊರಿನಲ್ಲಿ ಸಾಮಾಜಿಕ ಮಾನವೀಯ ಕಳಕಳಿಯುಳ್ಳ ಕೆಲಸಗಳಿಗೆ ಮುಡುಪಾಗಿಟ್ಟುಕೊಂಡಿದ್ದಾರೆ. ಹಾಸನ ಹಾಗೂ ನೆರೆಯ ಕೊಡಗು ಜಿಲ್ಲೆಯಲ್ಲಿ ಉಂಟಾದ ಪ್ರವಾಹ ಸಂದರ್ಭದಲ್ಲಿ ಆಹಾರ, ಬಟ್ಟೆ, ಆರ್ಥಿಕ ನೆರವಿನ ಹಸ್ತಚಾಚಿದ್ರು. ಊರಿನಲ್ಲಿ ಶಾಲಾ ಮಕ್ಕಳಿಗೆ ವ್ಯಾಸಂಗಕ್ಕೆ ಅನುಕೂಲಕ್ಕಾಗಿ ಸಮವಸ್ತ್ರ, ಶೂ, ಪುಸ್ತಕ, ಪೆನ್ನುಗಳನ್ನು ನೀಡಿದ್ದಾರೆ. ಮಾರಕ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಜಾತಿ ಧರ್ಮದ ಗಡಿಯನ್ನ ಮೀರಿ ಸಹಾಯ, ಕಡು ಬಡತನದಲ್ಲಿರುವ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ನೀಡಿದಂತಹ ಸಂಸ್ಥೆ ಎಸ್ಕೆಪಿ ವೆಲ್ಫೇರ್ ಟ್ರಸ್ಟ್ ಆಗಿದೆ ಅಂತ ಹೇಳಿದರು. ಕೆಲವು ಸೃಷ್ಟಿಗಳಿದ್ದಾರೆ, ಅವರನ್ನ ಸೇವೆಗಾಗಿ ಮಾತ್ರ ಅಲ್ಲಾಹು ತಾಲಾ ಅವರನ್ನು ಮೀಸಲಿಟ್ಟಿದ್ದಾನೆ. ಏನೇ ಕಷ್ಟ ಬಂದು, ಏನೇ ಸಮಸ್ಯೆಗಳನ್ನು ಎದುರಿಸುವುದು ಅವರ ಕರ್ತವ್ಯವನ್ನು ಅವರು ನಿರ್ವಹಿಸುತ್ತಲೇ ಇಲ್ಲ. ಹಾಗೆ ತಮ್ಮ ಕರ್ತವ್ಯವನ್ನು, ತಮ್ಮ ಜವಾಬ್ದಾರಿಯನ್ನು ಎಷ್ಟೇ ಕಷ್ಟ ಬಂದರೂ ಅದನ್ನು ನಿಭಾಯಿಸುವಂತಹ ಒಂದು ಟ್ರಸ್ಟ್ ಆಗಿದೆ ಎಸ್ಕೆಪಿ ವೆಲ್ಫೇರ್ ಟ್ರಸ್ಟ್. ಪ್ರವಾದಿಗಳೊಂದಿಗೆ ಒಬ್ಬರಿಗೊಂದು ಕೇಳ್ದ, ಓ ಪ್ರವಾದಿಗಳೇ, ನನ್ನ ತಾಯಿಯೊಂದಿಗೆ ನನಗೆ ಬಹಳ ಪ್ರೀತಿ, ಅವರು ತೀರು ಹೋಗಿದ್ದಾರೆ, ನಾನೇನ್ ಮಾಡ್ಲಿ ಅಂತ ಕೇಳಿದ್ರು. ಪ್ರವಾದಿಗಳು ಹೇಳಿದ್ರು, ಅವರ ಹೆಸರಿನಲ್ಲಿ ಸಾರ್ವಜನಿಕರಿಗಾಗಿ ನೀನು ಒಂದು ಬಾವಿಯನ್ನು ತೋಡುವುದು. ಸಾರ್ವಜನಿಕರು ಜಾತಿ ನೋಡದೆ, ಧರ್ಮ ನೋಡದೆ, ಕುಲ ನೋಡದೆ, ಗೋತ್ರ ನೋಡದೆ ಎಲ್ಲರೂ ಆ ಬಾವಿಯಿಂದ ನೀರನ್ನು ಕುಡಿಯಿರಿ, ಅದು ನಿನಗೂ ನಿನ್ನ ತಾಯಿಗೂ ಅನುಗ್ರಹ ಎಂದು ಪ್ರವಾದಿ ಮುಹಮ್ಮದ್ ಇಸ್ಲಾಂ ಧರ್ಮದಂದ್ರೆ. ಈ ಸಂದರ್ಭದಲ್ಲಿ ಎಸ್ಕೆಪಿ ವೆಲ್ಫೇರ್ ಟ್ರಸ್ಟಿನ ಸದಸ್ಯರುಗಳಾದ ಚಾಂದ್ ಪಾಷಾ, ಉಸ್ಮಾನ್, ಅಬು ವಡ್ರಾಳ್ಳಿ, ಖಾದರ್, ಮುಸ್ಲಿಯಾರ್, ಮುಸ್ತಫಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯುತ್ತಿದ್ದರೆ ಹಾಸನದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಯೋಗ ಮತ್ತು ಜಪ ಮಾಡುವ ಮೂಲಕ ಶ್ರೀರಾಮನಿಗೆ ನಮನ ಸಲ್ಲಿಸಿದರು. ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಮಾತನಾಡಿ,
ಅಯೋಧ್ಯ ಶ್ರೀರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯುತ್ತಿದ್ರೆ ನಾವು ಯೋಗ ಮತ್ತು ಜಪದ ಮೂಲಕ ಶ್ರೀರಾಮನಿಗೆ ನಮನವನ್ನ ಸಲ್ಲಿಸುತ್ತಿದ್ದೇವೆ. ಯೋಗ ಅಂದ್ರೆ ಕೇವಲ ಆಸನಗಳಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಬಹುದು, ಮನಸ್ಸು ಮತ್ತು ದೇಹವನ್ನ ಸಮಾನ ಮಟ್ಟಕ್ಕೆ ತರಬಹುದು. ಪ್ರಭು ಶ್ರೀರಾಮನು ಕಾರ್ಯ ಯೋಗಕ್ಕೆ ಹೆಚ್ಚಿನ ಪ್ರಾಶಂಸ್ಯವನ್ನ ಕೊಟ್ಟಿದ್ದು ತಮ್ಮ ಪ್ರತಿ ಕೆಲಸಗಳಲ್ಲಿಯೂ ಆನಂದವನ್ನ ಅನುಭವಿಸಬೇಕು ಎಂಬುದು ಶ್ರೀರಾಮನ ಬಯಕೆಯಾಗಿತ್ತು ಅಂತ ಹೇಳಿದ್ರು. ಪಿತೃವಾಕ್ಯ ಪರಿಪಾಲಕನಾಗಿದ್ದು ಕೇವಲ ಶ್ರೀರಾಮನನ್ನ ಆರಾಧನೆ ಮಾಡಿದರೆ ಸಾಲದು, ರಾಮನ ಆದರ್ಶ ಮತ್ತು ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಅಂತ ಕಿವಿಮಾತು ಹೇಳಿದ್ರು. ನಮನವನ್ನ ಸಲ್ಲಿಸುತ್ತಿದ್ದೇವೆ. ಅದು ಯೋಗದ ಮೂಲಕ ನಾವು ನಮನವನ್ನು ಸಲ್ಲಿಸುತ್ತಿದ್ದೇವೆ. ಯೋಗ ಅಂದ್ರೆ ಕೇವಲ ಆಸನಗಳಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು 4 ಬಗೆಯ ಯೋಗಗಳಲ್ಲಿ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಜೋಡಿಸಬಹುದು. ಒಂದು ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತು ರಾಜಯೋಗ. ಈ 4 ಅಂಗಗಳ ಮೂಲಕ ನಾವು ಯೋಗಾಭ್ಯಾಸವನ್ನು ಮಾಡಬಹುದು. ಪ್ರಭು ಶ್ರೀರಾಮ ಕರ್ಮಯೋಗಕ್ಕೆ ಮುಖ್ಯವಾಗಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು. ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಾತನಾಡಿ, ದ್ವೇಷವನ್ನ ಕಳೆದು ಯೋಗಿಗಳಾಗಿರಬೇಕು. ಕಾಯಿಲೆ ಕರ್ಮವನ್ನ ತುಂಬಿಕೊಳ್ಳಬಾರದು, ಕತ್ತಲಿಂದ ಬೆಳಕಿನ ಕಡೆಗೆ ಸಾಗಬೇಕು. ಕಾಯಕ ಎಂಬುದು ಬೆಳೆಸಿಕೊಳ್ಳಬೇಕು. ನಾವು ಸಂಪಾದನೆ ಮಾಡಿದ 10% ಭಾಗವನ್ನ ದಾನ ಮಾಡಬೇಕು. ಎಲ್ಲವನ್ನ ಉಳಿಸಿದ್ರೆ ಅದನ್ನ ತಿನ್ನುವವರು ಬೇರೆಯವರು. ನಾವು ತಿಂದು ಬೇರೆಯವರಿಗೂ ನೀಡಿದ್ರೆ ಕರ್ಮವನ್ನ ಕಳೆದುಕೊಳ್ಳಬಹುದು. ಎಲ್ಲಾ ಯೋಗ ಪಡೆದರೂ ದೇಹಕ್ಕೆ ಬೇಕು ಮೊದಲು ಯೋಗ ಅಂತ ಹೇಳಿದ್ರು. ಯೋಗಿಗಳಾಗಿ ಆರೋಗ್ಯ ಕಾಪಾಡಿಕೊಳ್ಬೇಕೇ ಹೊರತು ಕಾಯಿಲೆ ಬರೆಸ್ಕೊಂಡು ರೋಗಿಗಳಾಗಬೇಡಿ ಅಂತ ಸಲಹೆ ನೀಡಿದ್ರು. ದ್ವೇಷವನ್ನು ಕಳೆದು ನಾವೇನು ಮಾಡಬೇಕು? ಸಹಯೋಗಿಗಳಾಗಿರಬೇಕು, ಯೋಗಿಗಳಾಗಿರಬೇಕು. ಕಾಯಿಲೆ ಕರ್ಮಗಳನ್ನು ತುಂಬಿಕೊಳ್ಳೋದಲ್ಲ, ಯೋಗಿಗಳಾಗಿ ಯೋಗವನ್ನು ಮಾಡಿ ಯೋಗಿಗಳಾಗಿ ಕತ್ತಲಿಂದ ಬೆಳಕಿನೆಡೆಗೆ, ಸುರೇಂದ್ರ ಹೇಳಿದರು, ಕತ್ತಲಿಂದ ಬೆಳಕಿನೆಡೆಗೆ ಯೋಗವನ್ನು ಮಾಡೋದು ಇದೇ ಉದ್ದೇಶ. ಕತ್ತಲಿಂದ ಬೆಳಕಿನೆಡೆ ನಡೆಯಾಗಿರಬೇಕು ಅಂದರೆ ಯೋಗದರು ಯಾವಾಗಲೂ ಕೂಡ ಸದೃಢವಾಗಿರಬೇಕು. ಆ ಕಾಯಕ ಇರಬೇಕು. ಕಾಯಕವೇ ಮೂಲ. ನಾವು ದುಡಿದಿದ್ದನ್ನು, ನಾವು ಸಂಪಾದನೆಯನ್ನು ಮಾಡಿದ್ದನ್ನು 10% ಆದರೂ ಕೂಡ ಬೇರೆಯವರಿಗೆ ದಾನವನ್ನು ಮಾಡಬೇಕು. ಅದೇ ಯೋಗ. ಎಲ್ಲನೂ ನಮಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ತಾತಕ್ಕೆ ಬೇಕು ಅಂತ ಇಟ್ಕೊಂಡಿದ್ದೆಲ್ಲ ತಿನ್ನೋರು ಬೇರೆಯವರು, ತಿನ್ನೋರೇ ಬೇರೆಯವರು. ಅದು ನಾವು ತಿನ್ನಲ್ಲ, ನಾವು ಅನುಭವಿಸಲೇ ಇಲ್ಲ. ನಾಳೆಗೆ ಹೋದ್ರೂ ಹೋಗ್ಬಿಟ್ವಿ, ಯಾರು ಕೇಳೋರಿಲ್ಲ. ಇದೇ ವೇಳೆ ಸೀತಾರಾಮಾಂಜನೇಯ ದೇವಾಲಯ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ಬ್ರಾಹ್ಮಣ ಯುವಜನ ಸಭಾಧ್ಯಕ್ಷ ರೂಪಾ ಮುರಳಿ, ಪಲ್ಲವಿ ಮಂಜುನಾಥ್, ಸಂಧ್ಯಾ ನಾಗಭೂಷಣ್, ಸಂಧ್ಯಾ ಕೃಷ್ಣಮೂರ್ತಿ, ಅಶ್ವಿನಿ, ರಂಗನಾಥ್, ಪತಾಂಜಲಿ ಯೋಗ ಹಿರಿಯ ಸದಸ್ಯ ರಂಗನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಹಾಸನದಲ್ಲಿ ನಿವೃತ್ತ ಯೋಧರು ಮಾಜಿ ಸೈನಿಕರ ಸಂಘದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಕೇಸರಿ ಬಾವುಟವನ್ನ ವಿತರಣೆ ಮಾಡಿದರು. ನಮ್ಮ ಮಾಜಿ ಸೈನಿಕರ ವಾಕಿಂಗ್ ಸಂಘವಾಗಿದ್ದು ಶ್ರೀರಾಮನ ಹೆಸರಲ್ಲಿ ಇಡೀ ದೇಶದೊಳಗೆ ಒಳ್ಳೆಯ ಕೆಲಸ ನಡೆಯುತ್ತಿದ್ದು ಇದಕ್ಕೆ ನಮ್ಮ ಮಾಜಿ ಸೈನಿಕರು ಕೂಡ ಕೈಜೋಡಿಸಿದ್ದು ಈ ನಿಟ್ಟಿನಲ್ಲಿ ನಮ್ಮ ಟೀಮ್ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರಿಗೆ ಜೈ ಶ್ರೀರಾಮ್ ಎನ್ನುವ ಮಾರುತಿ ಭಾವಚಿತ್ರ ಇರುವ ಬಾವುಟವನ್ನ ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ಇದೇ ವೇಳೆ ಮಾಜಿ ಸೈನಿಕರ ವಾಕಿಂಗ್ ಸಂಘದ ಕೃಷ್ಣ, ಬಾಲಕೃಷ್ಣ, ಈರೇಗೌಡ, ಅಪ್ಪಣ್ಣಗೌಡ, ಪ್ರಕಾಶ್, ರುದ್ರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆ ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀರಾಮ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಭಕ್ತಾದಿಗಳು ಪುನೀತರಾದರು. ಚನ್ನರಾಯಪಟ್ಟಣದ ರಾಯರ ರಂಗಮಂದಿರ ವತಿಯಿಂದ ಭಾಗವಹಿಸಿ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಜೈ ಶ್ರೀರಾಮ ಹಾಗೂ ಶ್ರೀ ರಾಘವೇಂದ್ರರ ದರ್ಶನ ಪಡೆದು ಭಕ್ತರು ಸಂಭ್ರಮಿಸಿದರು. ಜೈ ಶ್ರೀರಾಮರ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅಲಂಕಾರ ಮಾಡಿದ ಫೋಟೋಗಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ವತಿಯಿಂದ 1000 ಭಕ್ತಾದಿಗಳಿಗೆ ಶ್ರೀರಾಮ ಹಾಗೂ ಶ್ರೀ ರಾಘವೇಂದ್ರ ದೇವರ ಕ್ಯಾಲೆಂಡರ್ ನೀಡುವ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಇಒ ಹರೀಶ್ ರವರು ಚಾಲನೆ ನೀಡಿದರು. ಮಧ್ಯಾಹ್ನದ ವೇಳೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಪ್ರತಿ ಮನೆಗೆ 5 ದೀಪ ಹಾಗೂ ಅಯೋಧ್ಯೆಯಿಂದ ಬಂದಿದ್ದ ಮಂತ್ರಾಕ್ಷತೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಹಾಗೂ ರಾಯರ ರಂಗಮಂದಿರದ ನಿರ್ದೇಶಕಿ ಸ್ವಾತಿ ಪಿ ಭಾರದ್ವಾಜ್, ರಾಯರ ರಂಗಮಂದಿರದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ, ಎಂಕೆ ಪ್ರಕಾಶ್, ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು.
365 ದಿನವೂ ಅನ್ನದಾಸೋಹ, ಜ್ಞಾನದಾಸೋಹ, ವಿದ್ಯಾದಾಸೋಹ ನಡೆಸುವ ದೇಶದ ಏಕೈಕ ಮಠ ತುಮಕೂರಿನ ಸಿದ್ಧಗಂಗಾ ಮಠ. ಇಂತಹ ಕಾರ್ಯವನ್ನ ಮಾಡಿದ ಮಹಾನ್ ಕಾಯಕಯೋಗಿ ಶಿವಕುಮಾರ ಸ್ವಾಮಿಗಳನ್ನ ಸ್ಮರಣೆಯಿಂದ ಮೋಕ್ಷ ಸಿಗುತ್ತದೆ ಎಂದು ಉಪನ್ಯಾಸಕ ಪ್ರಭುಶಂಕರ್ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಸೋಮವಾರ ತಾಲೂಕು ವಕೀಲರ ಸಂಘ ಆಯೋಜಿಸಿದ ಶಿವಕುಮಾರ ಸ್ವಾಮೀಜಿ 5ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿ 126 ಶಿಕ್ಷಣ ಸಂಸ್ಥೆಗಳು, 43,000 ವಿದ್ಯಾರ್ಥಿಗಳು, 3.5 ಸಾವಿರ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿದ್ದ ಮಹಾನ್ ದಾರ್ಶನಿಕ ಸಿದ್ಧಗಂಗಾ ಶ್ರೀಗಳ ಮಠದಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ, ವರ್ಣಭೇದ ಇಲ್ಲದೆ ವಿದ್ಯೆ ಕಲಿತಿದ್ದಾರೆ. ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳು ಮಠಕ್ಕೆ ಬೇಕಾದ ಸಹಕಾರ ನೀಡುತ್ತಿದ್ದಾರೆ ಅಂತ ಹೇಳಿದರು. 1930ರಲ್ಲಿ ಮಠಕ್ಕೆ ಬಂದ ಸಿದ್ಧಗಂಗಾ ಶ್ರೀಗಳು 2019ರವರೆಗೂ ನಿರಂತರ 89 ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ್ರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು 5ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಜನವರಿ 21 ನಿನ್ನೆ ತಾನೇ ಆಗಿದೆ. 2019ರಲ್ಲಿ ಅವರು ಲಿಂಗೈಕ್ಯರಾದರು. ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಅವ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇವತ್ತು ಮಠದಲ್ಲಿ 10,000 ಮಕ್ಕಳಿಗೆ ಅನ್ನ, ಅರಿವು, ಆಶ್ರಯ, ಶಿಕ್ಷಣ, ಆರೋಗ್ಯ ನೋಡ್ಕೊಳ್ಳೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ದಿನನಿತ್ಯ 10,000 ಮಕ್ಕಳ ಜೊತೆಗೆ ಸಾರ್ವಜನಿಕರು ಹೋಗ್ತಾ ಇರ್ತಾರೆ. ನಾವೆಲ್ಲರೂ ಹೋದರೆ ಒಂದು ಮಠ ದೇವಸ್ಥಾನಕ್ಕೆ ಒಂದು ಟೈಮಿಂಗ್ಸ್ ಇರ್ತಾರೆ, ಊಟಕ್ಕೆ ಪ್ರಸಾದದ ಸಮಯ ಅಥವಾ ಭೋಜನದ ಸಮಯ ಅಂತ. ಆದರೆ ಸಿದ್ಧಗಂಗಾ ಮಠದಲ್ಲಿ ಯಾವುದೇ ಟೈಮಿಂಗ್ಸ್ ಇಲ್ಲ, ಸಮಯನೇ ನಿಗದಿ ಮಾಡಿಲ್ಲ. ನೀವು ಬೆಳಗ್ಗೆ 6 ಗಂಟೆಗೆ ಹೋದರೆ ಉಪಹಾರ ರೆಡಿ ಇರುತ್ತೆ, ರಾತ್ರಿ 12 ಆದರೂ ಬಡಿಸ್ತಾನೆ ಇರ್ತಾರೆ. ಮತ್ತು ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ನಮ್ಮ ಮಕ್ಕಳು 50 ಬಂದಿದ್ದಾರೆ ಅಂದರೆ ಹಾಗೂ ಊಟ ಹಾಕ್ತಾರೆ. ಒಲೆ ಆರದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಆರ್ಜಿಎಸ್ ಪ್ರವೀಣ್, ಎಸ್ ಸಿದ್ದರಾಮ, ವಕೀಲರ ಸಂಘದ ಅಧ್ಯಕ್ಷ ಶಿವಕುಮಾರ್, ಹಿರಿಯ ವಕೀಲರಾದ ಆನಂದೇಶ್ವರ, ನಟರಾಜು, ಸುನೀಲ್, ಅರುಣ್, ರವಿ, ಪುರುಷೋತ್ತಮ, ಉದಯ್ ರಂಜನ್, ಶಿವಮೂರ್ತಿ, ಶಿವಣ್ಣ, ಶೇಖರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಂಗನಕೊಪ್ಪಲು ಗ್ರಾಮದ ನಿವಾಸಿ ಸಿದ್ದಯ್ಯರವರಿಗೆ ಬರಬೇಕಾದ 4 ಲಕ್ಷ ಹಣ ಮತ್ತು ಜಮೀನು ಕೇಳಿದ್ರೆ ಸಬೂಬು ಹೇಳುತ್ತಾ ದೌರ್ಜನ್ಯ ಎಸಗಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ನ್ಯಾಯ ಕೊಡಿಸಿದ್ರೆ ಹೋರಾಟ ಮಾಡುವುದಾಗಿ ಹಾಸನದಲ್ಲಿ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ವಾಸಿಯಾದ ಸಿದ್ದಯ್ಯನವರಿಗೆ ಇದೇ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಸುಮಾರು 40 ವರ್ಷಗಳಿಂದ ಸಿದ್ದಯ್ಯರವರು ಸಾಗುವಳಿ ಮಾಡುತ್ತಾ ಬಂದಿರುವ ಜಮೀನನ್ನ ಸುಮಾರು 5 ವರ್ಷಗಳ ಹಿಂದೆ ಹಾಸನದ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ಗ್ರಾನೈಟ್ ರಾಜಶೇಖರ್ ಕಲ್ರಾಜಣ್ಣ ಎಂಬುವ ವ್ಯಕ್ತಿ ಸಿದ್ದಯ್ಯನವರಿಗೆ ನಿನ್ನ ಈ 4 ಎಕರೆ ಜಮೀನನ್ನು ನನಗೆ ಕೊಡು, ಇದರ ಬದಲಿಗೆ ಒಳ್ಳೆ ಫಲವತ್ತಾದ ಜಮೀನನ್ನು ನಿನಗೆ ಕೊಡಿಸ್ತೇನೆ, ಜೊತೆಗೆ 14 ಲಕ್ಷ ಹಣವನ್ನು ಸಹ ಕೊಡುತ್ತೇನೆ, ಇದರಲ್ಲಿರುವ ಬಂಡೆಕಲ್ಲುಗಳನ್ನ ಸರ್ಕಾರದ ಅನುಮತಿ ಪಡೆದು ಮಾರಾಟ ಮಾಡಿಕೊಳ್ತೇನೆ ಎಂದು ಮಾತುಕತೆ ನಡೆಸಲಾಗಿತ್ತು. ಇವರ ಹಿಂಬಾಲಕರಾದ ಚಂದ್ರಯ್ಯ ಎಂಬುವವರ ಹೆಸರಿಗೆ 4 ಎಕರೆ ಪೈಕಿ 1 ಎಕರೆ 20 ಕುಂಟೆ ಮಾತ್ರ ಕರಾರು ಪತ್ರವನ್ನು ಮಾಡಿಸಿಕೊಂಡಿದ್ದು, ಉಳಿದ 2 ಎಕರೆ 20 ಕುಂಟೆಗೆ ಯಾವುದೇ ಕರಾರು ಪತ್ರ ಮಾಡಿಸಿಕೊಂಡಿರುವುದಿಲ್ಲ. ನಂತರ 6 ಲಕ್ಷ ನಗದು ಹಾಗೂ 4 ಲಕ್ಷ ರೂಪಾಯಿಗಳನ್ನು ಚೆಕ್ ಮೂಲಕ ಕೊಟ್ಟಿರ್ತಾರೆ. ಇನ್ನುಳಿದ 4 ಲಕ್ಷ ರೂಪಾಯಿಗಳಿಗೆ ಚೆಕ್ ಅನ್ನ ನೀಡಿರ್ತಾರೆ. ಖಾತೆಯಲ್ಲಿ ಯಾವುದೇ ಹಣ ಇಲ್ಲದೆ ಬೌನ್ಸ್ ಆಗಿದ್ದು, ಆದ್ದರಿಂದ ತಾವು ನನಗೆ 4 ಲಕ್ಷ ರೂಪಾಯಿ ನಗದು ಹಣ ಹಾಗೂ ನನಗೆ ಮಾತು ಕೊಟ್ಟಂತೆ ನಮ್ಮ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ನಮಗೆ ಬದಲಿ 4 ಎಕರೆ ಜಮೀನು ಕೊಡಿಸಿಕೊಡಿ ಎಂದು ಕೇಳಿದರೆ ಒಂದಲ್ಲ ಒಂದು ಸಬೂಬು ಹೇಳುತ್ತಾ ಕಾಲ ದೂಡುತ್ತಾ ಬಂದಿರುವುದಾಗಿ ಆರೋಪಿಸಿದರು. ಈ ಬಗ್ಗೆ ಕೂಡಲೇ ದೂರು ದಾಖಲಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ತನಿಖೆ ನಡೆಸಿ ರೆವೆನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಮೇಲೂ ಕೂಡ ತನಿಖೆ ನಡೆಸಿ ಸೂಕ್ತವಾದ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಮಾಡಲಾಗುವುದೆಂದು ತಮ್ಮ ಮೂಲಕ ಎಚ್ಚರಿಕೆ ನೀಡಿದ್ದೇವೆ ಅಂತ ಹೇಳಿದರು. ಗ್ರಾಮದ ಸಿದ್ದಯ್ಯ ಇವರು ಏನಿದ್ದಾರೆ, ಇವರ ಹೆಸರಿನಲ್ಲಿ ಇದೇ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ರಾಮಚಂದ್ರಪುರ ಗ್ರಾಮದ ಸರ್ವೆ ನಂಬರ್ 129ರಲ್ಲಿ ಇವರ ತಂದೆ ಹೆಸರಿಗೆ 4 ಎಕರೆ ಸರ್ಕಾರದ ಜಮೀನು ಮಂಜೂರಾಗಿರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಇವರೇ ಸ್ವಾಧೀನದಲ್ಲಿದ್ದು ಅನುಭವದಲ್ಲಿ ಕೂಡ ಇರ್ತಾರೆ. ಇತ್ತೀಚಿನ ಒಂದು 5-6 ವರ್ಷಗಳ ಹಿಂದೆ ಬಹಳ ಪ್ರಭಾವಿ ಜಿಲ್ಲೆಯ ಉದ್ಯಮಿ ಜೊತೆಗೆ ರಾಜಕಾರಣಿ ಆದಂಥ ಶಿವಗಂಗಾ ಗ್ರಾನೈಟ್ನ ಮಾಲೀಕರು ಆದಂಥ ಗ್ರಾನೈಟ್ ರಾಜಶೇಖರ್ ಅಂತಾನೆ ಹೆಸರು ಪಡೆದಿರ್ತಕ್ಕಂಥ ಕಲ್ರಾಜಣ್ಣ ಇವ್ರ ಹತ್ರ ಬಂದು ನಿಮ್ಮ ಜಮೀನಲ್ಲಿ ತುಂಬಾ ಕಲ್ಲುಗಳಿದ್ದಾವೆ,
ಅದು ನಿನಗೆ ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಇಲ್ಲ, ನಿನಗೆ ಬದಲಿ ಜಮೀನು ಕೊಡ್ತೀನಿ, ಈ ಜಮೀನನ್ನ ನನಗೆ ಕೊಡ್ಬಿಡು, ಕಲ್ಲು ಸಾಗಣೆ ಮಾಡ್ಕೊಂಡು ನಾನು 14 ಲಕ್ಷಕ್ಕೆ ಏನೋ ವ್ಯವಹಾರ ಮಾಡಿ ಅದರ ರಾಜಣ್ಣ ಅವರೇ ಕೊಡ್ತಾರೆ. ಇನ್ನೂ 4 ಲಕ್ಷವನ್ನ ಇವರಿಗೆ ಗೊತ್ತಿಲ್ಲದಂಗೆ ಅವರ ಹಿಂಬಾಲಕರಾದಂಥ ನಮ್ಮವರೇ ಆದಂಥ ಚಂದ್ರಯ್ಯ ಎಸ್ಟಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ. ಒಬ್ಬರಿಗೆ ಗೊತ್ತಾಗಲ್ಲ, ವ್ಯವಹಾರ ಮಾಡೋದಲ್ಲ ಇವರು. ಅಲ್ಲಿ ಅದು ಕಿತ್ಕೊಂಡವರು ಕಿತ್ಕೊಂಡು ಬಂದರು, ಕಿತ್ಕೊಂಡು ಗುಂಡಿದ್ದು ನನ್ನ ಜಮೀನು ಏನು ಮಾಡೋಕ್ಕಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಜಮೀನು ನನಗೆ ಬಿಡ್ಕೊಡೋ ಅಂತ ಅಂದರು. ಇನ್ನು ನಾನು ಬಿಡ್ಕೊಡಕ್ಕೆ ಅಂತ ನಾನು ಹೇಳಿದೆ, ನೀವು ಏನು ಮಾಡೋಕ್ಕಾಗಲ್ಲ, ನಾನು ಸರ್ಕಾರದಿಂದ ತಿಂದು ಕಿತ್ತಾಕ್ತೀನಿ, ನಿನಗಿದ್ರು ಬಂದು ಬೇರೆ ಕಡೆ ಜಮೀನು ಕೊಡಿಸ್ತೀನಿ, ಇದು ಬಿಡು ಅಂತ ಅಂದರು. ಎಷ್ಟು ಕೊಡಬೇಕು ಅಂತಂದ್ರು ಅವ್ರು ಚಂದ್ರಯ್ಯ ಅವ್ರು ಸೇರ್ಕೊಂಡು 14 ಲಕ್ಷಕ್ಕೆ ಪ್ರಯೋಗ ಮಾಡಿರ್ತಾರೆ. ಈಗ ಕೊಡ್ತೀವಿ ಈ ದುಡ್ಡ, ಈ ಭೂಮಿ ಸರ್ಕಾರದಿಂದ ಕೂಡ ನಮಗೆ ತಗೊಳಕ್ಕೆ ಬರೋಲ್ಲ, ಈ ಭೂಮಿ ಬದಲಿಗೆ ಬೇರೆ ಕಡೆಯಿಂದ ಭೂಮಿ ಕೊಂಡು ಇದು ನಿನಗೆ ಕೊಡ್ತೀನಿ, ಭೂಮಿ ಬಿಡು ಅಂದರು. ಆಸ್ವಾಮಿ ಅಂತ ಕೊಟ್ಟು ಕಿತ್ತಾಗಿ ನಮಗೆ ಆಕ್ಸಿಡೆಂಟಾಗಿ ನಮ್ಮ ಮನೆ ಸತ್ತೋಗಿ ದುಡ್ಡು ಕೇಳಕ್ಕೆ ಹೋಗ್ರಿ ಹೋಗೋ ಬೋಳಿ ಮನೆ ಎಂಥದ್ದು ಕೊಡ್ಬೇಕು ನಿನಗೆ ರಾಚಕ್ಕ ಅಗ್ರಿಮೆಂಟ್ ಮಾಡ್ಕೊಂಡು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂತ್ರಸ್ತ ಸಿದ್ದಯ್ಯ, ಜಿಲ್ಲಾ ಮಾದಿಗ ದಂಡೋರ ಅಧ್ಯಕ್ಷ ಟಿಆರ್ ವಿಜಯಕುಮಾರ್, ಜೈ ಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಆರ್ಪಿಐ ಜಿಲ್ಲಾ ಕಾರ್ಯಾಧ್ಯಕ್ಷ ಹರೀಶ್, ಜೋಡಿ ಕೃಷ್ಣಾಪುರ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯು ಇಂದು ರಚನೆಯಾಗಿದ್ದು, ಈ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಚ್ ಉದಯರವರು ಸಕಲೇಶಪುರ, ಶ್ರೀಮತಿ ಗೀತಾ ಶಾಂತಕೃಷ್ಣರವರು ಆಲೂರು, ಚಂದ್ರಶೇಖರ್ ಅವರು ಸಕಲೇಶಪುರ ಇವರನ್ನ ನೇಮಕ ಮಾಡಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿದ್ದು, ಇವರಿಗೆ ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಮುರಳಿ ಮೋಹನ್ ರವರು ಮತ್ತು ಸಕಲೇಶಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಬೈರಮುಡಿ ಚಂದ್ರಣ್ಣನವರು, ಆಲೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶಿವಮೂರ್ತಿರವರು ಹಾಗೂ ಸಕಲೇಶಪುರ ಆಲೂರು ಕಟ್ಟಾಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲಾ ಕಾರ್ಯಕರ್ತರು, ಮುಖಂಡರುಗಳು ಅಭಿನಂದನೆಯನ್ನು ಸಲ್ಲಿಸಿದರು. ಶ್ರೀರಾಮನ ಆದರ್ಶ ಮತ್ತು ಸೀತೆಯ ಗುಣಗಳನ್ನು ಪ್ರಸ್ತುತದಲ್ಲಿ ವಿದ್ಯಾರ್ಥಿನಿಯರಲ್ಲಿ ಬೆಳೆಸಬೇಕೆಂದು ಹಾಸನದಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ವಿಜಯಕುಮಾರ್ ಕರೆ ನೀಡಿದರು. ನಗರದ ರಂಗೋಲಿ ಹಳ್ಳದ ಬಳಿ ಇರುವ ಜಿಲ್ಲಾ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ, ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಸಂಘ ಹಾಗೂ ಜಿಲ್ಲಾ ನೇಕಾರರ ಕುರುಹಿನ ಶೆಟ್ಟಿ ಮಹಿಳಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಅಯೋಧ್ಯೆಯ ಶ್ರೀರಾಮಲೀಲಾ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅಂಗವಾಗಿ ಶ್ರೀರಾಮನ ಭಜನೆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 500 ವರ್ಷದ ಹೋರಾಟದ ಭಾವನೆಯಲ್ಲಿ ಪ್ರಾಣ ಕೊಟ್ಟಂತಹ ಜೀವಗಳು ಯಾರು ನಮ್ಮ ಕಣ್ಣ ಮುಂದೆ ಇಲ್ದಿದ್ರು ಸ್ವರ್ಗದಿಂದ ರಾಮ ಮಂದಿರ ನಿರ್ಮಾಣದ ಉದ್ಘಾಟನೆ ನೋಡ್ತಿದ್ದಾರೆ. ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಭಜನೆಯನ್ನ ಮಾಡಿದ್ದೇವೆ. ಶ್ರೀರಾಮನ ಆದರ್ಶ, ಸೀತಾಮಾತೆಯ ಗುಣಗಳನ್ನ ನಾವೆಲ್ಲರೂ ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಒಂದು ಕುಡಿಕೆ ಇಟ್ಕೊಂಡು ಬಂದಿದ್ದೀರಪ್ಪ, ಏನ್ ಬಂದಿದ್ದೀರಿ? ಹಿಂಗೆ ರಾಮನ ದೇವಸ್ಥಾನ ಕಟ್ತಿದ್ದೀರಾ? ಇರಿ ಒಂದು ನಿಮಿಷ ಅಂತ ಒಳಗೆ ಓಡೇ ಬಂದು ಕುಡಿಕೆ ಇಟ್ಕೊಂಡು ಬಂದು ಇದಕ್ಕೋಸ್ಕರ ಇಟ್ಟಿದ್ದ ಕಣಪ್ಪ ತಾಂಡೋಗ್ಬಿಟ್ಟೆ ಅಂತ. ಅದ್ರಾಗ ಎಷ್ಟಿತ್ತು ಅಂತ ಸಂಗ್ರಹ ಮಾಡಿ ನೋಡಿದ್ದಾರೆ. ನಾನು ಲೆಕ್ಕಮಂಡಿಲ್ಲ, ಆದ್ರೆ ಆ ತಾಯಿ ಕಾಲಿ ಬಿದ್ದುಬಿಟ್ಟೆ. ಯಾಕಂದ್ರೆ ಎಷ್ಟೋ ದಿನದ ಕನಸನ್ನ ಕಂಡಂತ ತಾಯಿಯಿಂದ ಎಷ್ಟು ಜನ ಇದ್ದಾರೆ. ಅವರಂತ ತಾಯಿಂದಿರ ಮಧ್ಯೆ ನಾವು ಕೆಲಸ ಮಾಡಿದ್ರೆ ನಮಗೆಂತ ಪುಣ್ಯ ಸಿಕ್ಕಿದೆ ಅಂತ ಹೇಳಿ 500 ವರ್ಷಗಳ ಹೋರಾಟದ ಈ ಭಾವನೆಯಲ್ಲಿ ಆ ಹೋರಾಟದ ಜೀವಗಳು, ಪ್ರಾಣ ತೆತ್ತಂತ ಜೀವಗಳು ಯಾವಾಗ ಕಣ್ಣು ಎಲ್ಲ ಸ್ವರ್ಗಸ್ಥರಾಗಿದ್ದಾರೆ. ಅಲ್ಲಿಂದ ನೋಡ್ತಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಇವತ್ತು. ಅಂತ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಇವತ್ತೊಂದು ಭಜನೆಯನ್ನ ಮಾಡಿದ್ದೀವಿ ರಾಮನಿಗೋಸ್ಕರ. ಇದೇ ವೇಳೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪುಟ್ಟಸ್ವಾಮಿ ಶೆಟ್ಟಿ, ಕಾರ್ಯಾಧ್ಯಕ್ಷ ಸಣ್ಣೇಗೌಡ, ಉಪಾಧ್ಯಕ್ಷ ರಾಮ್ ಶೆಟ್ಟಿ, ಜಕ್ಕೇನಹಳ್ಳಿ ಮೋಹನ್ ಕುಮಾರ್, ಕಾರ್ಯಕಾರಿಣಿ ಸದಸ್ಯರು ಮತ್ತು ಪದಾಧಿಕಾರಿಗಳಾದ 11ನೇ ವಾರ್ಡಿನ ರಾಮಭಕ್ತರು ಪ್ರವೀಣ್, ರಾಮೇಗೌಡ, ಲಕ್ಷ್ಮೀಕಾಂತ್, ಗಿರೀಶ್, ಮೋಹನ್, ರವಿಕುಮಾರ್, ಭರತ್, ಶ್ರೀನಿವಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಜಿಲ್ಲಾದ್ಯಂತ ರಾಮಭಕ್ತರ ಸಂಭ್ರಮ, ಪ್ರಸಾದ ವಿತರಣೆ ಮಾಡಿದ ಶಾಸಕ ಎಚ್ಪಿ ಸ್ವರೂಪ್. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ, ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ, ಅನ್ನ ಸಂತರ್ಪಣೆ. ಸಕಲೇಶಪುರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ಅನಿವಾಸಿ ಭಾರತೀಯರ ಕಳಕಳಿಗೆ ಶ್ಲಾಘನೆ.